ಗ್ರಾಮೀಣಾಭಿವೃದ್ಧಿಗೆ ಸಾಹಿತ್ಯ ಪೂರಕ ಬಸವಲಿಂಗಪ್ಪ ಭೂತೆ. ಸಂಕುಚಿತ ಮನೋಭಾವನೆಯಿಂದ ಹೊರಬಂದಾಗ ಸರ್ವಾಂಗೀಣ ಅಭಿವೃದ್ಧಿ ಸಾಧ್ಯವಾಗುತ್ತದೆ. ಅದು ಸಾಹಿತ್ಯದಿಂದ ಮಾತ್ರ ಸಾಧ್ಯ ಎಂದು ವಾಣಿಜ್ಯೋದ್ಯಮಿ ಬಸವಲಿಂಗಪ್ಪ ಭೂತೆ ಹೇಳಿದರು. ಯಲಬುರ್ಗಾ ತಾಲೂಕಿನ ಬಲೂಟಗಿಯ ಕಿತ್ತೂರು ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಆಯೋಜಿಸಿದ್ದ ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ ಘಟಕವನ್ನ ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು. ಚುಟುಕು ಸಾಹಿತ್ಯ ಎಲ್ಲರಿಗೂ ಅರ್ಥ ಆಗುತ್ತದೆ. ಕೆಲವೇ ಶಬ್ದಗಳಲ್ಲಿ ಹೇದಾದ ಅರ್ಥವನ್ನ ಹೊಂದಿರುವ ಸಾಹಿತ್ಯ ಇದಾಗಿರೋದ್ರಿಂದ ಎಲ್ಲರಿಗೂ ಬಹುಬೇಗ ಇಷ್ಟವಾಗುತ್ತದೆ. ಹಾಗೂ ತಾಲೂಕಿನಲ್ಲಿ ಸಾಹಿತ್ಯಪರ ಚಟುವಟಿಕೆಗಳು ನಿರಂತರವಾಗಿ ಸಾಗಿದಾಗ ಪ್ರತಿಭೆಗಳನ್ನ ಹೊರತರಲು ಸಹಾಯವಾಗುತ್ತದೆ ಎಂದರು. ನೂತನ ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷರಿಗೆ ಪುಸ್ತಕ ಕೊಡುಗೆ ನೀಡುವ ಮೂಲಕ ಅಧಿಕಾರ ಪದಗ್ರಹಣ ಬೋಧಿಸಿ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ ರುದ್ರಪ್ಪ ಭಂಡಾರಿಯವರು ಮಾತನಾಡಿದರು. ಜಿಲ್ಲಾ ಮತ್ತು ತಾಲೂಕುಗಳಲ್ಲಿ ಚುಟುಕು ಸಾಹಿತ್ಯ ಪರಿಷತ್ ಹಾಗೂ ಮಕ್ಕಳ ಸಾಹಿತ್ಯ ಸಮ್ಮೇಳನ ಮಾಡುವ ಗುರಿಯನ್ನ ಹೊಂದಲಾಗಿದೆ. ಸರ್ಕಾರದಿಂದ ಯಾವುದೇ ಅನುದಾನ ಇಲ್ಲದಿರುವ ಈ ಸಂಸ್ಥೆಯ ಬೆಳವಣಿಗೆಗೆ ಸಾರ್ವಜನಿಕರು ಸಹಕಾರ ನೀಡಬೇಕೆಂದರು. ಜಿಲ್ಲಾ ಕರ್ನಾಟಕ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ವೀರಣ್ಣ ನಿಂಗೋಜಿ, ತಾಲೂಕು ಕರ್ನಾಟಕ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಾಲದಂಡಪ್ಪ ತಳವಾರ್, ಪರಿಶಿಷ್ಟ ಪಂಗಡ ಮುಖ್ಯಾಧಿಕಾರಿ ನಾಗೇಶ್, ರಾಜಕೀಯ ಧುರೀಣರಾದ ಅಂದಾನಗೌಡ ಪಾಟೀಲ್, ಅಲಿ ಸಂಕನೂರ್, ಶ್ರೀಶೈಲ ಗೊಂಡಬಾಳ್, ಉಪನ್ಯಾಸಕ ಡಾಕ್ಟರ್ ಮಹಾಂತೇಶ್ ನೇಲಾಗಣಿ, ನಿವೃತ್ತ ಉಪನ್ಯಾಸಕ ಅಶೋಕ್ ಮಾಲಿಪಾಟೀಲ್ ಇನ್ನು ಮುಂತಾದವರು ಮಾತನಾಡಿದರು. ಪರಿಷತ್ತಿನ ಪ್ರಗತಿಯ ಬಗ್ಗೆ ಚಿಂತನ ಮಂಥನ ಆಗಾಗ ಆದಾಗ ಅದರ ಅಸ್ತಿತ್ವ ಉಳಿಯಲು ಸಾಧ್ಯ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶಿವಮೂರ್ತಿ ಇಟಗಿ ವಹಿಸಿ ಮಾತನಾಡಿದರು. ಪ್ರಾಚಾರ್ಯರಾದ ಸೌಭಾಗ್ಯವತಿ ಹಾಗೂ ಉಪಪ್ರಾಚಾರ್ಯ ಶಶಿಧರ್, ನಾಗರಾಜ್ ನಾಯಕ್, ಹುಚ್ಚೀರಪ್ಪ ಬಟಗೇರಿ, ಸವಿತಾ ಭಿಕ್ಷಾವತಿ ಮಠ, ಕುಷ್ಟಗಿ ಕರ್ನಾಟಕ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಶರಣಪ್ಪ ಲೈನರ್, ವಿಎಸ್ ಶಿವಪ್ಪಯ್ಯನ ಮಠ, ಮುರಾರಿ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಶಿಕ್ಷಕ ಹನುಮಂತಪ್ಪ ಮುತ್ತಣ್ಣ ಕೆಂಬಾವಿ ಮಠ ಹಾಗೂ ವಿದ್ಯಾರ್ಥಿನಿಯರಿಂದ ಸಂಗೀತ ಕಾರ್ಯಕ್ರಮ ಜರುಗಿತು. ಶಿಕ್ಷಕಿ ಸುನೀತಾ ಪತಂಗರಾಯ್ ನಿರೂಪಿಸಿ ಸ್ವಾಗತಿಸಿದ್ರು. ವರದಿಗಾರರು ಶರಣಪ್ಪ ಲೈನರ್, ಹಿರೇಮನ್ನಾಪುರ, ಚಾಣಕ್ಯ ಎಕ್ಸ್‌ಪ್ರೆಸ್, ನ್ಯೂಸ್ ಬ್ಯೂರೋ, ಕುಷ್ಟಗಿ. ಸಹಾಯ ಸಹಕಾರ ಮಾಡಿದರು ಅವರು. ಮತ್ತು ಬಸವರಾಜ್ ರಾಟಿ ಇದ್ದಾರೆ, ಹನುಮಂತಪ್ಪ ನರೇಗಲ್, ಬಸವರಾಜ್ ಚಂದಾಸರ್, ಉಮಾದೇವಿ ಎಂ ಮಾಲಿಪಾಟೀಲ್, ಇವರೆಲ್ಲ ಸಾಹಿತ್ಯ ಪರಿಷತ್ತು ಆಸಕ್ತಿ ಇದ್ದಾರೆ ಇವರೆಲ್ಲ. ಅದು ಈಗ ನಾನು ಅದನ್ನು ಸಾಹಿತ್ಯ ಪರಿಷತ್ನೊಳಗೆ ಏನಾರು ಮಾಡ್ಬೇಕಂದ್ರೆ ನನಗೆ ಬರಲ್ಲ. ಯಾಕಂದ್ರೆ ಅದಕ್ಕೆ ಅದೇ ಆದ ಸಿದ್ಧಾಂತಗಳಿಂದ ಅವ್ರು ಬರಬೇಕು. ಅದು ಬಾಲ್ಯದಿಂದ ಅವ್ರು ಕಲ್ಕತ್ತ ಬಂದಿರ್ತಾರೆ. ಸಾಹಿತ್ಯ ಅಂದ್ರೆ ಏನು, ಕನ್ನಡ ಅಂದ್ರೆ ಏನು, ಎಲ್ಲಾರು ಏನಾದ್ರು ತಿದ್ದುಪಡಿ ಮಾಡೋದಿದ್ರ ಅವ್ರಿಗೆ ತಿಳುವಳಿಕೆ ಹೇಳಿ ತಿದ್ದುಪಡಿ ಮಾಡ್ತಾರ. ಇಲ್ಲಿ ಕನ್ನಡದಾಗ ಮಾತಾಡೋ ಕನ್ನಡ ಅಕ್ಷರಗಳನ್ನು ಕಲಿಸ್ತಾರ, ಹೇಳ್ತಾರ. ಮತ್ತು ಮಾಧ್ಯಮದೊಳಗ ಅವೆಲ್ಲ ಬರ್ತಿರ್ತಾವು. ಈ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಈ ಚುಟುಕು ಸಾಹಿತ್ಯ ಪರಿಷತ್ತು ಇವೆಲ್ಲ ಸಮಾಜದ ಉಳಿವಿಗಾಗಿ, ಸಮಾಜಕ್ಕೆ ತಿಳಿಪಡಿಸೋದ್ರ ಸಲುವಾಗಿ ಇವೆಲ್ಲ ಸಂಘ ಸಂಸ್ಥೆಗಳು ಅದಾವು. ಮುಂದಿನ ದಿನಮಾನಗಳಲ್ಲಿ ಯಾರು ನೆನಪು ಹಾರಬಾರ್ದು. ಮುಂದೆ ಈಗ ನೀವು ಈ ಫಂಕ್ಷನ್ ಮಾಡಲಿಲ್ಲ ಅಂದ್ರೆ ಮುದ್ದು ಮಕ್ಕಳಿಗೆ ಏನು ಗೊತ್ತಾಗೋದಿಲ್ಲ. ಸಾಹಿತ್ಯ ಪರಿಷತ್ತು ಅಂದ್ರೆ ಏನು, ಚುಟುಕು ಸಾಹಿತ್ಯ ಅಂದ್ರೆ ಏನು, ಇದೆಲ್ಲ ಇವರೆಲ್ಲ ಕಾರ್ಯಕ್ರಮ ಮಾಡ್ಕೊಂತ ಹೋಗ್ತಾರಲ್ಲ, ಇವ್ರಿಗೆ ನಾವು ಸದಾ ಬೆಂಬಲ ಮಾಡ್ಕೊಂತ ಎಲ್ಲ ಈ ಚುಟುಕು ಸಾಹಿತ್ಯ ಉಳಿವಿಗಾಗಿ ಎಲ್ಲರೂ ಶ್ರಮ ಪಡೋಣ ಅಂತ ಹೇಳಿ ನನ್ನ ಆತ್ಮ.
ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣಕ್ಯ ಎಕ್ಸ್‌ಪ್ರೆಸ್ ಯೂಟ್ಯೂಬ್ ಚಾನಲ್.